ಹಾಯ್ ಎವ್ರಿವನ್. ಇವತ್ತು ನಾನು ಲಂಚಿಗೆ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ನಾಳೆಗೆ ಏನು ತಿಂಡಿ ಮಾಡೋದು ಅಂತ ನೆನಪಾದಾಗ ದೋಸೆ ಅಥವಾ ಇಡ್ಲಿ ಮಾಡೋಣ ಅಂತ ಕನ್ಫ್ಯೂಷನ್ ಆಗ್ತಾಯಿತ್ತು. ತುಂಬ ಥಿಂಕ್ ಮಾಡಿದ್ಮೇಲೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆ ಹಾಕ್ತಾಯಿದ್ದೆ. ಹಾಗೆಯೇ ಮೊಳಕೆ ಹುರುಳಿಕಾಳು ಮಾಡೋಣ ಅಂತ ಹೇಳಿಬಿಟ್ಟು ಹುರುಳಿಕಾಳನ್ನ ನೆನೆ ಹಾಕೋಣ ಅಂತ ನೆನೆ ಹಾಕ್ತಾಯಿದ್ದೆ. ಇವಾಗಲೇ ನೆನೆ ಹಾಕಿದ್ರೆ ಅದು ನಾಳೆ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸೊ ಇವತ್ತು ನೆನೆ ಹಾಕಿದ್ದೀನಿ, ಯಾವತ್ತು ಮೊಳಕೆ ಬರುತ್ತೆ ಅವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ಹುರುಳಿಕಾಳು ಬಸ್ಸಾರು ಮಾಡಿದ್ರಿಂದ ಅದ್ರ ಜೊತೆ ಹುರುಳಿಕಾಳನ್ನು ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಸ್ವಲ್ಪ ಎಣ್ಣೆ, ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಅದೆಲ್ಲ ಸಿಡಿದ ಮೇಲೆ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದೆ. ಆ್ಯಕ್ಚುಲಿ ಹುರುಳಿಕಾಳು ಸಾಂಬಾರನ್ನ ಅಟ್ಲೀಸ್ಟ್ ಒಂದು 15 ಡೇಸ್ಗೆ ಒಂದು ಸರಿ ಆದರೂ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ, ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಈ ವೆದರಲ್ಲಿ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಬಿಸಿಲಿದ್ದಾಗ ಹುರುಳಿಕಾಳು ಸಾಂಬಾರನ್ನ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಮಳೆ ವೆದರ್ ಇರೋದ್ರಿಂದ ನಾನು ಹುರುಳಿಕಾಳು ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇದನ್ನು ತಿನ್ನೋದ್ರಿಂದ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿದ್ದಾಗ ಇದನ್ನು ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಸೊ ನಾನಿವಾಗ ಕಾಳು ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ, ಹುರುಳಿಕಾಳು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡೆ. ಹಾಗೆ ಮಧ್ಯಾಹ್ನ ಆಗಿರೋದ್ರಿಂದ ಒಂದು ಗ್ಲಾಸ್ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಕುಡಿದೆ. ಸೊ ನಾನಿವಾಗ ಊಟಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ, ಯಾಕಂದರೆ ಹುರುಳಿಕಾಳು ಸಾಂಬಾರು ಜೊತೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ನನ್ನ ಲಂಚು ತುಂಬಾ ಹೆಲ್ದಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.